ಹಲೋ ಮೈ ಬ್ಯೂಟಿಫುಲ್ ಬಟರ್ಫ್ಲೈಸ್, ಎಲ್ಲರಿಗೂ ಕವಿತಾಲಯ ಹೋಪನೊಪ್ಪನು ಕನ್ನಡ ಚಾನಲ್ಗೆ ತುಂಬ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ಒಳ್ಳೆ ಟಾಪಿಕ್, ಒಂದು ಒಳ್ಳೆ ಮೆಸೇಜ್ ತಗೊಂಡು ಬಂದಿದ್ದೀನಿ. ಏನದು ಅಂದರೆ, ಬಿ ಯೋರ್ ಓನ್ ಕಾಂಪಿಟೇಷನ್ ಆ್ಯಂಡ್ ಬಿಕಮ್ ಬೆಟರ್ ದನ್ ಎಸ್ಟರ್ಡೇ. ಅಂದರೆ ನಿನ್ನೆಗಿಂತ ನಾನು ಇವತ್ತು ಏನು ಕಲ್ತ್ಕೊಂಡೆ, ನಿನ್ನೆಗಿಂತ ಇವತ್ತು ನಾನು ಎಷ್ಟು ಬೆಟರ್ ಆಗಿದ್ದೀನಿ. ಓಕೆ, ನಿಮಗೆ ನೀವೇ ಹೇಗೆ ಹೇಳ್ಕೊತೀರಾ ಅದನ್ನ? ಸಿಂಪಲ್. ನಿನ್ನೆಗಿಂತ ಬಿಕಮ್ ಬೆಟರ್ ದನ್ ಎಸ್ಟರ್ಡೇ ಅಂದರೆ, ಈಗ ನಾನು ನಿನ್ನೆ ಏನು ಲೈಕ್ ಲೈಫ್ ಇಸ್ ಅ ಲೆಸನ್, ಕರೆಕ್ಟ್ ಅಲ್ವಾ? ಲೈಫ್ ಇಸ್ ಅ ಲೆಸನ್. ಎಲ್ಲರೂ ಒಂದಲ್ಲ ಒಂದು ಪಾಠ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾವು ಈ ಭೂಮಿ ಮೇಲೆ ಬಂದಿರ್ತೀವಿ, ಕರೆಕ್ಟ್ ಅಲ್ಲ? ಬಿಕಾಸ್ ವಿ ಆರ್ ಸರೌಂಡೆಡ್ ಬೈ ಕಾನ್ಷಿಯಸ್ ವರ್ಲ್ಡ್. ಕರೆಕ್ಟ್, ಕಾನ್ಷಿಯಸ್ ವರ್ಲ್ಡ್ ಅಲ್ಲಿ ಇದ್ದೀವಿ. ನಾವು ಯಾವಾಗಲೂ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಯಾವಾಗಲೂ ಲಾಜಿಕ್ ಇನ್ಫಾರ್ಮೇಶನ್ ಕೇಳುತ್ತೆ, ರೈಟ್ ಸೈಡ್ ಆಫ್ ದ ಬ್ರೈನ್ ಯಾವಾಗಲೂ ಏನು ಕೇಳಲ್ಲ. ಸಬ್ ಕಾನ್ಷಿಯಸ್ ಮೈಂಡ್ ಏನು ಕೇಳಲ್ಲ. ನೀವೇನು ಹೇಳ್ತೀಯ ಅದನ್ನ ಓಕೆ 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 ಅಂತ ಕೇಳ್ತಾ ಇರುತ್ತೆ. ಬಟ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ನೀಡ್ಸ್ ಎವ್ರಿ ಟೈಮ್ ಪ್ರೂಫ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಿನ್ನೆಗಿಂತ ನಾನು ಇವತ್ತು ಏನು ಕಲ್ತ್ಕೊಂಡೆ, ಓಕೆ, ಡೈಲಿ ನಮ್ಮ ಹ್ಯಾಬಿಟ್ಸ್ನ ನಾವು ಹೇಗೆ ಚೇಂಜ್ ಮಾಡ್ಕೊತೀವಿ. ಮೆನ್ ಆಗಿರ್ಬೋದು, ವಿಮೆನ್ ಆಗಿರ್ಬೋದು, ಡೇ ಬೈ ಡೇ ನಾನು ಏನು ಕಲಿತಾ ಇದ್ದೀನಿ, ವಾಟ್ ಆರ್ ದ ಲೆಸನ್ಸ್ ಐ ಆಮ್ ಲರ್ನಿಂಗ್. ಓಕೆ, ಫಸ್ಟ್ ಥಿಂಗ್ ಇಸ್, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಫರ್ಗಿವ್. ಒಂದು ಗುಡ್ ಹ್ಯಾಬಿಟ್ನ ಕಲ್ತ್ಕೊಳ್ಳಿ. ಟುಡೇ ಸಮಥಿಂಗ್ ಹ್ಯಾಪನ್. ಓಕೆ, ನಾನು ತುಂಬ ಐ ಹ್ಯಾವ್ ಅ ವೆರಿ ಬ್ಯಾಡ್ ಹ್ಯಾಬಿಟ್ ಆ್ಯಕ್ಚುಲಿ. ನನ್ನ ಬಗ್ಗೆ ನಾನು ಹೇಳ್ಕೊಬೇಕು ಅಂದರೆ, ನಾನು ಯಾರನ್ನೂ ಅಷ್ಟು ಈಸಿಯಾಗಿ ನಾನು ಫರ್ಗಿವ್ ಮಾಡಲ್ಲ. ದಟ್ಸ್ ಮೈ ಹ್ಯಾಬಿಟ್. ಐ ಡೋಂಟ್ ಸಿಂಪ್ಲಿ ಫರ್ಗಿವ್ ಸಂಬಡಿ ಲೈಕ್ ದಟ್. ಬಟ್ ನೌ ವಾಟ್ ಐ ಆಮ್ ಲರ್ನಿಂಗ್ ಟು ಫರ್ಗಿವ್. ನಾನು ಯಾರನ್ನೂ ಅಷ್ಟು ಈಸಿಯಾಗಿ ನಾನು ಕ್ಷಮಿಸೋದಿಲ್ಲ. ದಟ್ಸ್ ಅ ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್ ವಾಟ್ ಐ ಹ್ಯಾವ್, ಆ್ಯಂಡ್ ಐ ಸ್ಟಿಲ್ ಹ್ಯಾವ್ ಲಿಟಲ್ ಬಿಟ್. ಬಟ್ ನೌ ಐ ಆಮ್ ಲೈಕ್ ಓಕೆ, ಜಸ್ಟ್ ಹೋಪನೋಪನೋ ಟ್ರೈನಿಂಗ್ ತಗೊಂಡಿದ್ದೀನಿ. ಐ learned Ho'oponopono. After learning Ho'oponopono, then I thought, okay, fine. I'm sorry. Please forgive me. Thank you. I love you. Forget everything. Forgive everybody. ಅನ್ನೋದನ್ನ ನಾನು ಕಲ್ತ್ಕೊತಾ ಇದ್ದೀನಿ. ಬಟ್ ಐ ಆಮ್ ಅ ಪರ್ಸನ್, ಐ ವಿಲ್ ನಾಟ್ ಫರ್ಗಿವ್ ಸಂಬಡಿ ಈಸಿಲಿ. ಅಷ್ಟು ಈಸಿಯಾಗಿ ನಾನು ಯಾರನ್ನೂ ಫರ್ಗಿವ್ ಮಾಡಲ್ಲ. ದಿಸ್ ಇಸ್ ಮೀ. ಓಕೆ, ಬಟ್ ನೌ ಐ ಆಮ್ ಲೈಕ್ ಚೇಂಜಿಂಗ್ ಮೈ ಸೆಲ್ಫ್. ಡೇ ಬೈ ಡೇ, ಡೇ ಬೈ ಡೇ, ಡೇ ಬೈ ಡೇ ನನ್ನನ್ನು ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರೂ ಅಷ್ಟೇ ನಮ್ಮನ್ನು ನಾವು ಚೇಂಜ್ ಮಾಡ್ಕೊತಾ ಇರಬೇಕು. ಬದುಕು ನಮಗೆ ಬದುಕಾಗಿರ್ಬೋದು, ನಮ್ಮ ಜೀವನ ನಮ್ಮನ್ನ ಯಾವಾಗಲೂ ದಿನ ಒಂದೊಂದು ರೀತಿ ಪಾಠ ಕಲಿಸ್ತಾ ಇರುತ್ತೆ. ಅದನ್ನ ಕಲ್ತ್ಕೊತಾ ಇರಬೇಕು, ಕರೆಕ್ಟ್ ಅಲ್ವಾ? ನಾವು ವಿ ಹ್ಯಾವ್ ಟು ಬಿ ಅವರ್ ಓನ್ ಕಾಂಪಿಟೇಷನ್. ನಿನ್ನೆ ನಾನು ಹೇಗಿದ್ದೆ, ಹೋದ ವರ್ಷ ನಾನು ಹೇಗಿದ್ದೆ, ಏನು ಕಲ್ತ್ಕೊಂಡೆ, ಏನೆಲ್ಲ ಲೆಸನ್ಸ್ ನನಗೆ ಯೂನಿವರ್ಸ್ ಹೇಳ್ಕೊಟ್ಟಿದೆ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ಡೇ ಬೈ ಡೇ. ಓಕೆ, ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಾ? ಎಸ್, ಐ ಆಮ್ ಡೂಯಿಂಗ್ ಮೈ ಎಕ್ಸಸೈಸ್. ಐ ರೀಡ್ ಬುಕ್ಸ್ನ ಓದಿ, ಡೈಲಿ ಒಂದೊಂದು ಪೇಜ್ ಓದಿ. ನನ್ನ ಕೈಲಿ ಫುಲ್ ಬುಕ್ ಓದೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಬುಕ್ಸ್ ತಗೊಳ್ಳಿ. ಆ, ಆ, ಯಾರಾದರೂ ಬರ್ದಿರ್ತಾರಲ್ಲ, ಅವ್ರ ಓನ್ ಸ್ಟೋರಿ ಬರ್ದಿರ್ತಾರೆ, ಇಲ್ಲಾಂದ್ರೆ ಯಾವುದಾದ್ರೂ ಬೇರೆ ಸ್ಟೋರೀಸ್ ಬರ್ದಿರ್ತಾರೆ, ಬುಕ್ಸ್ನ ಓದಿ. ಓಕೆ, ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳೋದು. ಓಕೆ, ನಾನು ಜಂಕ್ ಫುಡ್ ತಿನ್ನಲ್ಲ, ನಾನು ಹೆಲ್ದಿ ಫುಡ್. ಓಕೆ, ಜಂಕ್ ಫುಡ್ ತಿಂದ್ರೂ ಎವ್ರಿ ಡೇ ನೈಟ್ ಐ ಹ್ಯಾವ್ ಸಮ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಒಂದೊಂದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥರ್ಡ್ ಥಿಂಗ್, ಪ್ರೊಕ್ಯಾಸ್ಟಿನೇಷನ್ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಯಾಕೆ ಪ್ರೊಕ್ಯಾಸ್ಟಿನೇಷನ್ ತುಂಬ ತುಂಬ ಇಂಪಾರ್ಟೆಂಟ್? ಯಾಕೆ ನಾವು ಅದನ್ನ ಬಿಡಬೇಕು ಪ್ರೊಕ್ಯಾಸ್ಟಿನೇಷನ್? ಓಕೆ, ಅವ್ರು ಹಿಂಗೆ ಮಾಡಿದ್ರು, ನಮ್ಮಮ್ಮ ನನ್ಗೆ ಬೈದ್ರು, ನಮ್ಮಪ್ಪ ಹಿಂಗೆ ಬೈದ್ರು, ಇಲ್ಲ ನಮ್ಮ ಹಸ್ಬೆಂಡ್ ಹಿಂಗೆ ಬೈದ್ರು, ನನ್ನ ಬಾಯ್ ಫ್ರೆಂಡ್ ಹಿಂಗೆ ಅಂದ್ಬಿಟ್ಟ, ಓಕೆ, ನನ್ನ ಗರ್ಲ್ ಫ್ರೆಂಡ್ ಹಿಂಗೆ ಅಂದ್ಬಿಟ್ಲು, ನಮ್ಮ ಹೆಂಡತಿ ಹಿಂಗೆ ಅಂದ್ಬಿಟ್ಲು ಅಂತ ನಾವು ಅದನ್ನೇ ಪದೇ ಪದೇ ನಾವು ಏನು ಮಾಡ್ಕೊತಾ ಇರ್ತೀವಿ? ಪ್ರೊಕ್ಯಾಸ್ಟಿನೇಟಿಂಗ್ ಮಾಡ್ಕೊತಾ ಇರ್ತೀವಿ. ಪ್ರೊಕ್ಯಾಸ್ಟಿನೇಟಿಂಗ್ ಮಾಡ್ಕೊಳ್ಳೋ ಅಂದರೆ ಏನು? ಓಕೆ, ಲೈಕ್ ಎಕ್ಸಾಂಪಲ್, ಉದಾಹರಣೆ ಹೇಳ್ತೀನಿ. ನಿನ್ನೆ ನಮ್ಮಮ್ಮ ನನ್ನ ಬೈದ್ರು, ಏನೋ ಒಂದು ಮಾತಂದ್ರು. ಓಕೆ, ಅದನ್ನ ನಾನು ಆ ತಕ್ಷಣಕ್ಕೆ ಮರ್ತೋಗ್ಬಿಡ್ಬೇಕು. ನಾನೇನಾದರೂ ಅದನ್ನ ಮರ್ತಿಲ್ಲ, ಅದು ನನ್ನ ಮೈಂಡಲ್ಲಿ ನಾನು ರೆಕಾರ್ಡ್ ಮಾಡಿಕೊಂಡು, ಓಕೆ, ನಮ್ಮಮ್ಮ ಈ ಥರ ಅಂದ್ಬಿಟ್ರು ಅಂತ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ, ಪದೇ ಪದೇ ನಾನು ಅದನ್ನೇ ರಿಮೈಂಡ್ ಮಾಡ್ಕೊತಾ ಇರೋದು ನನ್ನ ಬ್ರೈನಲ್ಲಿ, ಅದನ್ನ ಪ್ರೊಕ್ಯಾಸ್ಟಿನೇಷನ್ ಅಂತ ಹೇಳ್ತಾರೆ. ಓಕೆ, ಮೈಟ್ ಬಿ. ಓಕೆ, ನಿನ್ನೆ ನನಗೆ ಬಿಸ್ನೆಸ್ ಆಗಿಲ್ಲ, ಐ ಆಮ್ ಡೂಯಿಂಗ್ ಸಮ್ ಬಿಸ್ನೆಸ್. ನಿನ್ನೆ ನನಗೆ ಬಿಸ್ನೆಸ್ ಆಗಿಲ್ಲ. ಓಕೆ, ನಿನ್ನೆ ಬಿಸ್ನೆಸ್ ಆಗಿಲ್ಲ, ಮೊನ್ನೆ ಬಿಸ್ನೆಸ್ ಆಗಿಲ್ಲ, ಸಂಡೇನೂ ಬಿಸ್ನೆಸ್ ಆಗಿಲ್ಲ, ಲಾಸ್ಟ್ 3 ಡೇಸಿಂದ ನನಗೆ ಬಿಸ್ನೆಸ್ ಆಗಿಲ್ಲ ಅಂದ್ಬಿಟ್ಟು ಲಾಸ್ಟ್ 3 ಡೇಸಿಂದ ಬಿಸ್ನೆಸ್ ಆಗಿಲ್ಲ. ಏನಾಗುತ್ತೆ? ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇರ್ತೀವಿ. ಆ ನೆಗೆಟಿವ್ ಥಾಟ್ಸ್ ಪದೇ 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 ನಮ್ಮ ಮೈಂಡಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರೊಕ್ಯಾಸ್ಟಿನೇಷನ್ನ ಫಸ್ಟ್ ಬಿಡಬೇಕು. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಸೊ ಪ್ರೊಕ್ಯಾಸ್ಟಿನೇಷನ್ ಮುಗೀತು. ನೆಕ್ಸ್ಟ್, ಹೆಲ್ತಲ್ಲಿ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಡೈಲಿ ಹ್ಯಾಬಿಟ್ಸಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಪ್ಲಸ್ ಫರ್ಗಿವ್ನೆಸ್ನ ಯಾರಾದರೂ ಒಬ್ರು ಡೈಲಿ ಏನಾದರೂ ಒಂದು ಲೈಕ್
ಏನಾದ್ರೂ ಒಂದು ಸಣ್ಣ ಪುಟ್ಟ ಚಿಕ್ಕ ವಿಷಯಗಳು ನಡೆದಾಗ ಟ್ರೈ ಟು ಫರ್ಗಿವ್ ಅಂಡ್ ಫರ್ಗೆಟ್. ಓಕೆ, ಎಲ್ಲದನ್ನು ಮರ್ತು ಬಿಡ್ಬೇಕು. ಆಕ್ಚುಲಿ ಐ ಬಿಲೀವ್ ಇನ್ ಲೈಕ್ ಫರ್ಗೆಟ್ ಅಂಡ್ ಫರ್ಗಿವ್ ಎವ್ರಿಥಿಂಗ್ ಅಂತ ನಾನು ಹೇಳ್ಕೊತೀನಿ. ಓಕೆನಾ? ಅದಾದ್ಮೇಲೆ ಏನ್ ಮಾಡ್ಕೋತೀರಾ, ನಿಮಗ್ ನೀವೇ ಹೇಳ್ಕೊಂತಾ ಇರ್ಬೇಕು, ಐ ಚೂಸ್ ಟು ಬಿ ಡಿಸಿಪ್ಲಿನ್. ಓಕೆ, ಐ ಚೂಸ್ ಟು ಬಿ ಡಿಸಿಪ್ಲಿನ್, ಐ ಚೂಸ್ ಟು ಗ್ರೋತ್. ಅಂದ್ರೆ ಐ ಚೂಸ್ ಫಾರ್ ಗ್ರೋಯಿಂಗ್. ಓಕೆ, ನಾನು ಬೆಳಿಬೇಕು, ನಾನು ಡಿಸಿಪ್ಲಿನ್ ಅನ್ನೋದನ್ನ ಕಲಿಬೇಕು. ಅದ್ರ ಜೊತೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಬೇಕು. ಐ ಹ್ಯಾವ್ ಟು ಬಿಕಮ್ ಅ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ಎಕ್ಸಾಂಪಲ್, ಯು ಹ್ಯಾವ್ ಟು ಬಿಕಮ್ ಅ ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್. ಮೆನ್ ಆಗಿರ್ಬೋದು, ವಿಮೆನ್ ಆಗಿರ್ಬೋದು, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಡೈಲಿ ನಾನು 1% ಚೇಂಜ್ ಮಾಡ್ಕೋತೀನಾ, 1% ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಾ, 1%. ಓಕೆ, ಬೇರೆಯವ್ರನ್ನ ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ವಿ ಕಾಂಟ್ ಚೇಂಜ್ ಅದರ್ಸ್, ಕರೆಕ್ಟ್, ಬಟ್ ವಿ ಕ್ಯಾನ್ ಚೇಂಜ್ ಅವರ್ ಸೆಲ್ಫ್ಸ್, ವಿ ಕ್ಯಾನ್ ಹೀಲ್ ಅವರ್ ಸೆಲ್ಫ್ ಫಸ್ಟ್. ನಾವು ಬೇರೆಯವ್ರನ್ನ ಹೀಲ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನ ನಾವು ಹೀಲ್ ಮಾಡ್ಕೊಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆಯವ್ರನ್ನ ಚೇಂಜ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಬೇಕು, ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ವುಮೆನ್ಸ್. ಓಕೆ, ನಾನು ವುಮೆನ್ ಆಗಿರೋದ್ರಿಂದ ಇವನ್ ಐ ಹ್ಯಾವ್ ಸೀನ್ ಐ ಹ್ಯಾವ್ ಲರ್ನ್ ಲಾಟ್ ಆಫ್ ಲೆಸನ್ಸ್. ಕರೆಕ್ಟ್ ಅಲ್ವಾ? ಬೇರೆಯವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ವಿಲ್ ಬಿ ವೆರಿ ಹ್ಯಾಪಿ ಅಂಡ್ ಯು ಆಲ್ಸೋ ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಕಮೆಂಟ್ ಮಾಡಿ. ಯಾಕೆ ಇದನ್ನ ಕಮೆಂಟ್ ಮಾಡಬೇಕು? ಯಾಕೆ ಕಮೆಂಟ್ ಬಾಕ್ಸಲ್ಲಿ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದಾಗ್ಲಿ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಹೇಳೋದಾಗ್ಲಿ, ಕಮೆಂಟ್ ಬಾಕ್ಸಲ್ಲಿ ನಾನು ಯಾವಾಗಲೂ ಯಾಕೆ ನೀವು ಮೆಸೇಜ್ ಮಾಡಿ ಟೈಪ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನಾವು ಯಾವಾಗಲೂ ಏನಾದರೂ ಬರೆದಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಸಪೋಸ್ ಓಕೆ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆರಿ ಬ್ಯೂಟಿಫುಲ್ ಅಂತನೋ, ಲೈಕ್ ಐ ಆಮ್ ವೆರಿ ಟ್ಯಾಲೆಂಟೆಡ್, ಐ ಆಮ್ ವೆರಿ ಸ್ಟ್ರಾಂಗ್ ಅಂತ ನಮಗೆ ನಾವೇ ಬರ್ಕೊಂಡಾಗ, ಓಕೆ, ನಮಗೆ ನಾವೇ ಆಗ್ಲಿ, ನಮಗೆ ನಾವೇ ಹೇಳ್ಕೊಂಡಾಗ್ಲಿ, ವಿ ಆರ್ ಗಿವಿಂಗ್ ದಟ್ ಪಾಸಿಟಿವ್ ವೈಬ್ಸ್ ಟು ಆರ್ ಸೆಲ್ಫ್ಸ್. ನಮಗೆ ನಾವೇ ಪಾಸಿಟಿವ್ ವೈಬ್ಸ್ನ ಕೊಡ್ತಾ ಇದೀವಿ. ಅದ್ರ ಜೊತೆ ಆಪೋಸಿಟ್ ಪರ್ಸನ್ಗೂ ನಾವು ಪಾಸಿಟಿವ್ ವೈಬ್ರೇಷನ್ನ ಕಳಿಸ್ತಾ ಇರ್ತೀವಿ. ಸೊ ನಿಮಗೂ ಪಾಸಿಟಿವ್ ವೈಬ್ಸ್ ಬೇಕು, ನಿಮ್ಗೆ ಆ ಪಾಸಿಟಿವ್ ಎನರ್ಜಿ ಬೇಕು ಅಂದಾಗ ಏನ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಎಸ್ ಮೇಡಮ್, ಯು ಆರ್ ರೈಟ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು, ಅದ್ರ ಜೊತೆ ಐ ಚೂಸ್ ಫಾರ್ ಗ್ರೋತ್, ಐ ಚೂಸ್ ಫಾರ್ ಡಿಸಿಪ್ಲಿನ್, ಐ ಚೂಸ್ ಟು ಚೇಂಜ್ ಮೈ ಸೆಲ್ಫ್, ಆರ್ ಐ ಚೂಸ್ ಟು ಬಿಕಮ್ ಬೆಟರ್ ದನ್ ಎಸ್ಟರ್ಡೇ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಐ ಚೂಸ್ ಟು ಬಿಕಮ್ ಬೆಟರ್ ದನ್ ಎಸ್ಟರ್ಡೇ. ಅರ್ಥ ಆಯ್ತಲ್ವಾ? ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಬಾಯ್, ಆಲ್ ದ ಗರ್ಲ್ಸ್, ವುಮೆನ್ಸ್, ಬಾಯ್.